ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಶ್ವಧಾರೆ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಬೀದರ್ ನಗರದ ಯಾತ್ರಿ ನಿವಾಸದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಪದಾಧಿಕಾರಿಗಳ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ನೇಮಕಾತಿ ಕಾರ್ಯಕ್ರಮವನ್ನು ತಥಾಗತ ಗೌತಮ್ ಬುದ್ಧ ಹಾಗೂ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರಕ್ಕೆ ಪುಷ್ಪ ನಮನ ಮಾಡುವ ಮೂಲಕ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಸಂಘಟನೆಯನ್ನು ಜಿಲ್ಲೆಯಾದ್ಯಂತ ಮತ್ತಷ್ಟು ಬಲಪಡಿಸುವ ಕುರಿತು ಮತ್ತು ದಲಿತ ಶೋಷಿತ ವರ್ಗಗಳ ಹಕ್ಕುಗಳ ಹೋರಾಟವನ್ನು ತೀವ್ರಗೊಳಿಸುವ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಮುಖ ನಾಯಕರುಗಳಾದ ಡಾಕ್ಟರ್ BS ವೆಂಕಟೇಶ್, ರಾಜ್ಯ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಭೀಮವಾದ, ಸಂಜೀವ್ ಕಾಂಬ್ಳೆ, ರಾಜ್ಯ ಸಂಘಟನಾ ಸಂಚಾಲಕರು ಆಡಳಿತ ವಿಭಾಗ, ಡಾಕ್ಟರ್ ಈರಣ್ಣ ಕಸನ್, ರಾಜ್ಯ ಸಂಘಟನಾ ಸಂಚಾಲಕರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ, ಸಂಜೀವ್ ಕುಮಾರ್ ಮೇತ್ರೆ, ಜಿಲ್ಲಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಬೀದರ್, ಮಾಣಿಕ್ ಪವಾರ್, ರಾಜ್ಯ ಸಂಘಟನಾ ಸಂಚಾಲಕರು, ಸಂಜೀವ್ ಕುಮಾರ್ ಭಾವಿಕಟ್ಟಿ, ಭಾಲ್ಕಿ ತಾಲೂಕಾ ಸಂಚಾಲಕರು, ತುಕಾರಾಮ್ ಹಸ್ಮುಖ್, ಔರಾದ್ ತಾಲೂಕಾ ಸಂಚಾಲಕರು, ಬಸವರಾಜ್ ಬಳ್ಳಾಪುರ್, ಜಿಲ್ಲಾ ಸಂಘಟನಾ ಸಂಚಾಲಕರು ಸೇರಿದಂತೆ ಸಂಘಟನೆ ಹಲವು ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ನೂತನವಾಗಿ ನೇಮಕಗೊಂಡ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. ಜಿಲ್ಲೆಯ ನೂತನ ಸಂಚಾಲಕಿಯಾಗಿರುವಂಥ ರೇಖಾ ಅವರೇ, ಶಕುಂತಲಾ ಅವರೇ ಹಾಗೂ ಹುಮ್ನಾಬಾದ್ ತಾಲೂಕಿನ ಸಂಚಾಲಕಿಯಾಗಿರುವಂಥ ಸುನೀತಾ ಸಂಗಮ್ ಅವರೇ ಹಾಗೂ ಚುಡುಗುಪ್ಪ ತಾಲೂಕಿನ ಸಂಚಾಲಕರಾಗಿರುವಂಥ ಅಶೋಕ್ ಇಟ್ಗಾ ಅವರೇ ಹಾಗೂ ತಾಲೂಕಾ ಪದಾಧಿಕಾರಿಗಳಾಗಿರುವಂಥ ಮಾರುತಿ ಒಳಖಂಡಿ ಅವರೇ ಹಾಗೂ ದತ್ತು ಅವರೇ ಹಾಗೂ ಇನ್ನುಳಿದ ನನ್ನ ಎಲ್ಲ ಮನೋಹರ್, ಹುಮ್ನಾಬಾದ್ ತಾಲೂಕಿನ ಸಂಘಟನಾ ಸಂಚಾಲಕರಾದ ಮನೋಹರ್ ಅವರೇ, ನಮ್ಮ ಸಂಗತಿಯಾಗಿ ನಮಗೆ ಜೊತೆಯಾಗಿರುವಂಥ ನಮ್ಮ ಅಶೋಕ್ ಸಂಗಮ್ ಅವರೇ ಹಾಗೂ ಎಲ್ಲ ನನ್ನ ಸಹೋದರ ಹಾಗೂ ನನ್ನ ಅಣ್ಣ ತಮ್ಮಂದಿರೇ, ಈ 20 ಚಳುವಳಿ ಕೆಲಸ ಇವತ್ತು ಕೊಡತ್ತೀವಿ. ನಾಯಕರು ಅಂತೇಳಿ ನಾವು ಹೆಸರು ತಗೊಂಡಿರೋದಲ್ಲ, ನಾವು ಬಾಬಾ ಸಾಹೇಬ್ ಗುಣದಲ್ಲಿ ಬದುಕ್ತೀವಿ. ನಾವು ಯಾಕೆ ಎಲ್ಲರನ್ನೂ ಹೆಸರು ಹೇಳ್ರಿ ಪರಿಚಯ ಮಾಡಿಕೊಡ್ರಿ ಅಂದರೆ, ಇಲ್ಲಿ ಹೆಸರು ಹೇಳೋಕ್ಕೆ ನಾಚಿಕೆ ಆದರೆ ನಮ್ಮ ಮುಂದೆ ಏನು ಹೋರಾಟ ಮಾಡ್ತೀವಿ? ನಾವು ಯಾರಿಗೂ ಹೋರಾಟ ಮಾಡಿ ನಾವು ನ್ಯಾಯ ಕೊಡಿಸ್ತೀವಿ? ಫಸ್ಟು ನಾವೇ ಹೋರಾಟ ಮಾಡಿಲ್ಲ ಅಂದರೆ ನಮ್ಮ ಹೆಸರು ನಾವೇ ಹೇಳ್ಕೊಳಕ್ಕೆ ನಾಚಿಕೆ ಬಿದ್ದರೆ ಇನ್ನು ನಾವು ಯಾರು ನ್ಯಾಯ ಕೊಡ್ಸಕ್ಕೆ ಹೋಗ್ತೀರಿ? ಇಲ್ಲಿ ಎಲ್ಲ ಭೂಶಾಲ್ವಾಕರು, ಎಲ್ಲ ಲೀಡರ್ಗಳು, ಎಲ್ಲ ಚಳವಳಿಗಳಿಂದ ಬಂದಂತಾರೆ, ಯಾರೇನು ಹೊಸಬರಿಲ್ಲ. ಇಲ್ಲಿ ಒಂದು ಹೆಸರು ಹೇಳಕ್ಕ ಇಂಥ ಹೆಸರು, ಇಂಥ ಊರು, ಇಂಥ ತಾಲೂಕು, ಇಂಥ ಇದರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀರಿ, ಇಂಥ ಚಳವಳಿಯಲ್ಲಿ ಇದ್ದೀರಿ, ನಾವು ಮುಂದೆ ನಮ್ಮ ಗುರಿ ಏನು? ಇವತ್ತು ನಾವು ಇಡೀ ಚಳವಳಿಗಳು, ನೂರೊಂದು ಚಳವಳಿಗಳಿರ್ಬೋದು, ಆದರೆ ನಮ್ಮ ಗುರಿ ಏನಪ್ಪ ಅಂದರೆ ಎಲ್ಲ ಜಿಲ್ಲಾ ಸಂಚಾಲಕರ ಮನೆಗಳಿಗೆ ಹೋಗ್ಬೇಕು, ತಾಲೂಕು ಸಂಚಾಲಕರ ಮನೆಗಳಿಗೆ ಹೋಗ್ಬೇಕು, ಹಳ್ಳಿ ಕಡೆ ಹೋಗ್ಬೇಕು, ಹಳ್ಳಿ ಜನ ಕಷ್ಟ ಸುಖನ ನಾವು ತಿಳ್ಕೊಬೇಕು, ತಿಳ್ಕೊಂಡು ಅದನ್ನು ಸರ್ಕಾರ ಗಮನಕ್ಕೆ ತರಬೇಕು ಅಂತೇಳಿ ನಾವು ಹೊರಟಿದ್ದೀವಿ. ನಾವು ಇಲ್ಲಿ AC ರೂಮ್ ಕುತ್ಕೊಂಡು ಭಾಷಣ ಮಾಡೋಕೆ ನಾವು ಬಂದಿಲ್ಲ. ಇಲ್ಲಿ ನಮಗೆ ಹಳ್ಳಿಯಲ್ಲಿ ಮೀಟಿಂಗ್ ಮಾಡ್ರಿ, ಹಳ್ಳಿ ರಚ್ಚಕಟ್ಟೆಯಲ್ಲಿ ಮೀಟಿಂಗ್ ಮಾಡ್ರಿ ಅಂತೇಳಿ ನಾವು ಆದೇಶ ಮಾಡಿದ್ರು. ನಾವು AC ರೂಮ್ ಬಂದು IB-ನಲ್ಲಿ ಉಳ್ಕೊಬೇಕು, ಅಲ್ಲಿ ಉಳ್ಕೊಬೇಕು ಅಂತೇಳಿ ಬಂದಿಲ್ಲ. ನೀವು ಎಲ್ಲಿ ಯಾವ ಹಳ್ಳಿ ಕರೆದ್ರೂ ನಾವು ಹಳ್ಳಿಯಲ್ಲಿ ಬೇಕಾದ್ರೆ ನೀವು ರಚ್ಚಕಟ್ಟೆ ಮೇಲೆ ಮಲ್ಕಿದ್ರು ನಾವು ಮಲಗ್ತೀರಿ. ನೀವು ಅಲ್ಲಿ ಏನು ಊಟ ಹಾಕಿದ್ರು ನಾವು ತಿನ್ನಕ್ಕೆ ರೆಡಿ. ನಾವು ಒಳ್ಳೆ ಹೋಟ್ಲಿಗೆ ಹೋಗಿ ತಿನ್ಬೇಕು ಅದಂತೇಳಿ ಬಂದಿಲ್ಲ. ನಾವು ನಿಮ್ಮ ಕಷ್ಟ ಸುಖವನ್ನು ಕೇಳಕ್ಕೆ ಬಂದಿರೋದೀವಿ. ಇನ್ನೇನು ಭಾಷಣ ಮಾಡೋ ಟೈಮ್ ಐತೆ, ಭಾಷಣ ಮಾಡೋಣ. ಅದರಿಂದ ನಿಮ್ಮ ಯಾಕಂದ್ರೆ ನನ್ನ ಮನೇಲಿ ಏನು ಕಷ್ಟ ಐತೆ ಅನ್ನೋದು ನಮಗೆ ಗೊತ್ತಾಗಬೇಕು.
ನಮ್ಮ ಚಳವಳಿ ಲೀಡರ್ಗಳು ಇವತ್ತು ಇಲ್ಲಿ ಒಂದು ಸಮಾವೇಶ ಮಾಡ್ಬೇಕಂತೇಳಿ ಡೇಟ್ ಕೇಳ್ತಾವ್ರೆ ಎಲ್ಲಾರು. ಆ ಸಮಾವೇಶಕ್ಕೆ ನಾವು ಈ ಭಾಗದಲ್ಲಿ ಜಿಲ್ಲೆ ಭಾಗದಲ್ಲಿ ಸಮಾವೇಶ ಮಾಡ್ಬೇಕಂದ್ರೆ ಕಾರ್ಯಕ್ರಮಗಳೇನು, ಉದ್ದೇಶ ಏನು, ಯಾವ ತಾಲೂಕಲ್ಲಿ ನೋಡೋ ಅವ್ರದ್ದು ರೋಡ್ ಇಲ್ಲ, ಪಂಚಾಯತಿ ಆ ಪಂಚಾಯತಿಗೆ ಒಂದು ಲೈಟ್ ಆಗಕ್ಕೆ ಅವ್ನು ಏರ್ತಾ ಇಲ್ಲ ಅಂದ್ರೆ ನೀವು ತಾಲೂಕು ಲೀಡರ್ಗಳು ಪಂಚಾಯತಿಗೆ ಬೀಗ ಹಾಕ್ರಿ. ಆ ಶಕ್ತಿ ಬಾಬಾ ಸಾಹೇಬ್ ಕೊಟ್ಟವ್ರೆ. ಯಾವ ಬೀಗ ಲೈಟ್ ಇಲ್ಲ ನಾನೇ ತಂದು ಕೊಡ್ತೀನಿ, ಬೇಕಾದ್ರೆ ಹಾಕ್ರಿ. ಅವ್ರ ಮನೆ ಒಂದೊಂದು ಲೈಟ್ ಹಾಕಿ ನಾನೇ ಹಾಕ್ಸ್ರಿ, ನಾನೇ ಅಮೌಂಟ್ ಕೊಡ್ತೀನಿ. ಪಂಚಾಯತಿಯಲ್ಲಿ ಗೆದ್ದ ಓಟು ನಾವು ಹಾಕಿರೋ ಓಟು, ಬಾಬಾ ಸಾಹೇಬರು ಕೊಟ್ಟಿರೋ ನಮ್ಮ ಕೊಡುಗೆ. ಇವತ್ತು ನೆಕ್ಸ್ಟ್ ಪಂಚಾಯತಿಗೆ ಎಲೆಕ್ಷನ್ ಬರ್ತವೆ, ನಾಳೆ ನಾವು ನಿಲ್ಬೋದು, ನೀವು ನಿಲ್ಬೋದು, ಇನ್ನೊಬ್ರು ಎಲ್ಲ ಪ್ರತಿಯೊಂದು ಜಾತಿಗೂ ಮೀಸಲಾತಿ ತಂದು ಕೊಟ್ಟಿರೋ ಬಾಬಾ ಸಾಹೇಬರು. ಅದರಿಂದ ನಾನು ತಾಲೂಕ್ ಸಂಚಾಲಕ ಕೇಳೋದು ಇಷ್ಟೇ, ಫಸ್ಟು ತಾಲೂಕ್ ಕಮಿಟಿ ಪೂರ್ತಿ ಆಗಬೇಕು, ಹೋಬಳಿ ಕಮಿಟಿಗಳಾಗಬೇಕು, ಗ್ರಾಮಾಂತರದಲ್ಲಿ ಬೋರ್ಡ್ಗಳು ಬಿಡಬೇಕು. ಯಾರು ಪ್ರತಿಯೊಬ್ಬರು ಲೀಡರ್ಗಳು ಇರ್ತೀರೋ ಅವ್ರ ಮನೆ ಮುಂದೆ ಬೋರ್ಡ್ ಹಾಕ್ಬೇಕು. ನಮ್ಮ ಸಂಘಟನೆ ಹೆಸರು, ನಿಮ್ಮ ಹೆಸರು, ಸ್ಟೇಟ್ ಲೀಡರ್ ಹೆಸರು, ಫಸ್ಟ್ ಸಂಘಟನೆ ಹೆಸರು ಬೋರ್ಡ್ ಹಾಕಿ. ಯಾವ ಪಂಚಾಯತಿಯಲ್ಲಿ ಯಾಕೆ ಚರಂಡಿ ಕೆಲಸ ಆಗಿರಲ್ಲ, ಇಲ್ಲೋ ಮನೆ ಕಟ್ಟೋದಕ್ಕ ಲೋನ್ ಕೊಡ್ತಾ ಇಲ್ಲ, ಅದನ್ನೊಂದು ಅರ್ಜಿ ಕೊಡ್ರಿ ಲೆಟರ್ ಅಲ್ಲಿ. ಯಾರು ಮಾಡಿಲ್ಲ ಅದನ್ನ ತಾಲೂಕು ಗಮನ ತಗೊಂಡು ಹೋಗ್ರಿ, ನಗರಸಭೆಗೆ ತಗೊಂಡು ಹೋಗ್ರಿ, ಜಿಲ್ಲಾ ಪಂಚಾಯತಿಗೆ ತಗೊಂಡು ಹೋಗ್ರಿ. ಮಾಡಿಲ್ಲ ಅಂತ ಕಾಲದಲ್ಲಿ ಒಂದು ಹ್ಯಾಂಡ್ ಬಿಲ್ ಬಿಟ್ಟು ಧರಣಿ ಕುಂತ್ಕೊಡ್ರಿ, ನಾನು ಬರ್ತೀನಿ. ಚರಂಡಿ ಕೆಲಸ ಆಗ್ಬೇಕು. ನಾವೇನು ಅವ್ರ ಆಸ್ತಿ ಕೇಳ್ತಾ ಇಲ್ಲ. ಇವಾಗ ಕಾಂಗ್ರೆಸ್ ಸರ್ಕಾರ ಯಾರು ಬಡವ್ರಿಗೆ ಜಮೀನಿಲ್ಲ ಅವ್ರ ಜಮೀನ್ ಕೊಡ್ತೀನಿ ಅಂತೂ ಆದೇಶ ಮಾಡವ್ರೆ, ಮನೆ ಇಲ್ದಿದ್ದವ್ರು ಮನೆ ಕಟ್ಕೊಡ್ತೀನಿ ಅಂತ ಆದೇಶ ಮಾಡವ್ರೆ, ಜಾಗ ಇದ್ದವ್ರು ಜಾಗ ಕೊಡ್ತೀನಿ ಅಂತೇಳಿ ಆದೇಶ ಮಾಡವ್ರೆ. ಅದನ್ನ ನಡೆಸ್ಬೇಕಲ್ವಾ? ಅದನ್ನ ನಡೆಸ್ಬೇಕಂದ್ರೆ ಸರ್ಕಾರ ಗಮನ ನಾವು ತರಬೇಕಲ್ಲ. ಯಾರಿಗೋ ಬೇಕಾದವ್ರಿಗೆ ಅವ್ರು ಕುಂತ್ಕೊಂಡು ಅರ್ಜಿ ಕೊಟ್ಟು ಮಾಡ್ಬೋದು ಇಲ್ಲಿರೋ MLAಗಳು ಮಂತ್ರಿಗಳು ಎಲ್ಲಾನು. ಆದ್ರೆ ನಮ್ಮ ಚಳವಳಿ ಮಾಡ್ತಿರೋದೇನಪ್ಪ ಅಂದ್ರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಯಾರ್ಗ್ ಜಾಗ ಇಲ್ಲ, ಯಾರ್ಗ್ ಮನೆ ಇಲ್ಲ, ಯಾರ್ಗ್ ಸೈಟ್ ಇಲ್ಲ, ಒಂದು ಪಟ್ಟಿ ಕೊಡ್ರಿ. ನಾನು ಹೆಚ್ಚು ಕಡಿಮೆ ಒಂದು 6 ತಿಂಗಳಿಂದ ಕೇಳ್ತಾ ಇದ್ದೀನಿ, ಯಾರು ನಮ್ಮ ಗಮನ ತಂದಿಲ್ಲ. ಅದನ್ನ ಪಟ್ಟಿ ಕೊಡ್ರಿ, ಸರ್ಕಾರ ಗಮನ ತರೋಣ. ಅವ್ರು ಏನನ್ನ ಮಾಡಿಲ್ಲ ಅಂದಾಗ ಒಂದು ಹೋರಾಟ ಮಾಡೋಣ. ನಮ್ಮಕ್ಕೂ ಹೋರಾಟದಿಂದ ನಾವು ತಿನ್ಬೇಕು ಊಟ. ಯಾರು ನಮ್ಮ ಮನೆ ಬಾಗಿಲಿಗೆ ಬಂದು ಯಾರು ಹೂವು ಕೊಡಲ್ಲ, ನಮ್ಗೆ ಯಾರು ಊಟ ಕೊಡಲ್ಲ. ನಮ್ಮಕ್ಕನ ನಾವೇ ಹೋರಾಟ ಮುಖಾಂತರ ನಮ್ಮ ಮಕ್ಕಳನ್ನ ನಾವು ಪಡ್ಕೊಬೇಕು ಅಂತ ಹೇಳ್ತಾ ಏನಿವತ್ತು ಎಲ್ಲರೂ ಸೇರಿದ್ದೀರಿ. ದಯವಿಟ್ಟು ಮುಂದೆ ತಾಲೂಕು ಸಂಚಾಲಕರು ಒಂದು ತಾಲೂಕು ತಹಶೀಲ್ದಾರ್ ಇದ್ದಂಗೆ. ನಮಗೆ ಯಾರೇನು ಅಧಿಕಾರಿಗಳು ಎಕ್ಸಾಮ್ ಬರ್ದು ನಾವು ಪಾಸ್ ಆಗಿಲ್ಲ, ನಮ್ಮ ಬಾಬಾ ಸಾಹೇಬ್ರೆ ಪಾಸ್ ಮಾಡವ್ರೆ. ಅವರು ಪ್ರತಿಯೊಂದು ಹೆಣ್ಮಕ್ಳಿಗಾಗಲಿ ಎಲ್ರಿಗೂ ಮೀಸಲಾತಿ ತಂದು ಕೊಟ್ಟವ್ರೆ. ಬೇಜನ್ ಕೋಟಿಗಳಷ್ಟು ನಮ್ಗೆ ಬದುಕೋ ದಾರಿ ಕೊಟ್ಟವ್ರೆ. ಅದನ್ನ ನಾವು ಬಳಸ್ಕೊಳ್ಳೋ ರೀತಿ ಬೇಕು ನಮ್ಗೆ. ನಾವು ಹೋಗೋ ಅಜ್ಜೆ, ನಾವು ಮುಂದೆ ಏನ್ ಅಜ್ಜೆ ಇಕ್ತೀರಿ, ಏನ್ ಮಾಡ್ಬೇಕಂತ ನಾವು ಗುರಿ ಮುಟ್ತಿರೋ ಆ ಗುರಿನ ನಾವು ಸಾಧಿಸ್ಬೇಕು. ಯಾವತ್ತು ನಮ್ಮ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಪ್ರಾಬ್ಲಮ್ ಇದೇ ಇರ್ತೈತೆ. ಅದರಿಂದ ನಮ್ಮ ತಾಲೂಕು ಸಂಚಾಲಕರು ಫಸ್ಟ್ ಹಳ್ಳಿಗಳ ಗಮನಕ್ಕೆ ಹೋಗ್ರಿ, ಒಂದು ಪಟ್ಟಿ ಮಾಡ್ರಿ. ಆ ಪಟ್ಟಿ ಮಾಡಿ ನಿಮ್ಮ ಎಲ್ಲಿ ಪಂಚಾಯತಿಗಳು ಅಲ್ಲಿಗೆಲ್ಲ ಒಂದು ಅರ್ಜಿ ಕೊಡ್ರಿ, ತಾಲೂಕ್ ಪಂಚಾಯತಿ ಕೊಡ್ರಿ, ಜಿಲ್ಲಾ ಪಂಚಾಯತಿಗಳು ಕೊಡ್ರಿ, DC ಕೊಡ್ರಿ. ಅದು ಮಾಡಿಲ್ಲ ಅಂದಾಗ ಒಂದಿನ ಹೋರಾಟ ಮಾಡೋಣ. ಸ್ಪಂದನೆ ಮಾಡ್ತಕ್ಕಂಥದ್ದು, ಕಷ್ಟದಲ್ಲಿರ್ತಕ್ಕಂಥದ್ದು ಸ್ಪಂದನೆ ಮಾಡ್ತಕ್ಕಂಥದ್ದು, ಅದು ಗ್ಯಾರಂಟಿ ಬೇರೆ, ಇದು ಈ ಗ್ಯಾರಂಟಿ ಬೇರೆ. ಹೆಂಗಪ್ಪ ಅಂತಂದ್ರೆ ರಾಜ್ಯ ಸಂಚಾಲಕರಾದ ನಂತರ ಒಂದು 2 ದಿವಸದ ಘೋಷಣೆ ಮಾಡ್ತಾರೆ. ಯಾವ ನಮ್ಮ ಕಾರ್ಯಕರ್ತರ ಮನೆಯಲ್ಲಿ, ನಮ್ಮ ಕಾರ್ಯಕರ್ತರ ಮನೆಯಲ್ಲಿ ಯಾವ ಹೆಣ್ಣು ಮಗಳಿಗೆ ಡೆಲಿವರಿ ಆಯ್ತಂದ್ರೆ ಹೆರಿಗೆ ಆದಂಥ ಸಂದರ್ಭದಲ್ಲಿ 3,000 ರೂಪಾಯಿಯನ್ನು ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಆ 3,000 ರೂಪಾಯಿ ಎದಕ್ಕಪ್ಪ ಅಂತಂದ್ರೆ ಹುಟ್ಟೋ ಮಗುವಿಗೆ ಮತ್ತು ಡೆಲಿವರಿ ಆದಂಥ ತಾಯಿಗೆ ಪೌಷ್ಟಿಕ ಆಹಾರ ಸಿಗಲಿ ಅಂತ ಇದ್ದಾರೆ. ಅದನ್ನು ಪೌಷ್ಟಿಕ ಆಹಾರ ಸಲುವಾಗಿ ಆ 3,000 ರೂಪಾಯಿ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಈ ಜಿಲ್ಲೆಯಲ್ಲೂ ಕೂಡ ಕೊಟ್ಟಿದ್ದಾರೆ. ಅದಾದ ನಂತರ ನಮ್ಮ ಕಾರ್ಯಕರ್ತರ ಮನೆಯಲ್ಲಿ ಯಾರಾದರೂ ತೀರು ಹೋದ್ರ ಕಾರ್ಯಕರ್ತರ ಮನೆಯಲ್ಲಿ ಅಂತವರಿಗೆ ಅಂತ್ಯ ಸಂಸ್ಕಾರಕ್ಕೆ ತಕ್ಷಣ ಗೊತ್ತಾದ ತಕ್ಷಣ ನಮ್ಮ ಜಿಲ್ಲಾ ಸಂಚಾಲಕರ ಮುಖಾಂತರ ಗೊತ್ತಾದ ತಕ್ಷಣ ಅವ್ರದ್ದು ಯಾರೆಲ್ಲ ಅವ್ರಿಗೆ ಅಕೌಂಟ್ಗೆ ಹಾಕಿ ಬೇಕಾದ್ರೆ ಸಂಜೀವ್ ಅಕೌಂಟ್ಗೆ ಹಾಕಿ ಇವರು ಓದಲ್ಲಿ ಕೊಟ್ಟಿದ್ದರಿಂದ ಅಂದ್ರೆ ಅಂತಿಮ ಸಂಸ್ಕಾರ ಮಾಡಿದೆ ಅಂತ ಇನ್ನು ಬಾಡಿ ಇದ್ದಾಗ ಕೂಡ ರೊಕ್ಕ ಕೊಟ್ಟಂತ ಉದಾಹರಣೆ ಕೂಡ ನಮ್ಮ ರಾಜ್ಯ ಸಂಚಾಲಕರು ಸುಮಾರು ರಾಜ್ಯ ತುಂಬೆಲ್ಲ ನಾವು 3,000 ಇದಾದ ನಂತರ ಯಾರು ನಮ್ಮ ಕಾರ್ಯಕರ್ತರ ಮಕ್ಕಳು ಬಡವರದಾರ, ಯಾರು ನಮ್ಮ ಕಾರ್ಯಕರ್ತರ ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ ಮಟೀರಿಯಲ್ ಕೊಂಡು ಕೊಡಕ್ಕೆ ಯಾರಿಗೆ ಆಗಿರಂಗಿಲ್ಲ ಅಂಥವ್ರಿಗೆ ಬ್ಯಾಗು, ಆಮೇಲೆ ನೋಟ್ ಬುಕ್, ಆಮೇಲೆ ಜಾಮೆಟ್ರಿ ಬಾಕ್ಸ, ಪೆನ್ನು ಎಲ್ಲ ಕೂಡಿ ಒಂದು ಕಿಟ್ ಮಾಡಿ ಸುಮಾರು 25,000 ಕಿಟ್ಗಳನ್ನ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. 25,000 ಕಿಟ್ಗಳು
2200 ಮೇಲೆ ಅಂದ್ರೆ 2200 ತನೂ ಇದೇನು ನಾವು 3000 ಕೊಟ್ಟಿವಲ್ಲ ಅದನ್ನು ಕೂಡ ಕೊಡ್ತಿದ್ದಾರೆ. ಇದು ಎಲ್ಲಿ ದುಡ್ಡಪ್ಪ ಅಂತ ಕೇಳೋದು ಅವ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಹೇಳ್ಬೇಕಂತಂದ್ರೆ ಇದು ಎಲ್ಲಿ ದುಡ್ಡ ಇಲ್ಲಿ ತಂದ ಯಾರ ಅಧಿಕಾರಿಗಳ ಮನೆ ಮುಂದೆ ಹೋಗಿ ನಿಂತಿಲ್ಲ, ಯಾರ ಎಮ್ ಎಲ್ ಮನೆ ಮುಂದೆ ಹೋಗಿ ನಿಂತಿಲ್ಲ. ಅವ್ರ ಸ್ವಂತ ಶ್ರಮದಿಂದ ತಗೊಂಡು ದುಡ್ಡ ಅವರು ಏನು ಕಷ್ಟ ಅನುಭವಿಸಿದಾರ, ತಾವು ತಮ್ಮ ಬಾಲ್ಯ ಜೀವನದಲ್ಲಿ ಅನುಭವಿಸಿದಂಥ ಕಷ್ಟ, ತಾವು ತಮ್ಮ ಜೀವನದಲ್ಲಿ ಅನುಭವಿಸಿದಂಥ ಕಷ್ಟ ಏನಿರ್ತಲ್ಲ, ಒಬ್ಬೊಬ್ಬರಿಗೆ ಅಂತ್ಯ ಸಂಸ್ಕಾರ ಮಾಡದ ಇರ್ತಕ್ಕಂಥ ಪರಿಸ್ಥಿತಿಗಳು ಬೆಂಗಳೂರು ಸೈಡ್ ಅದ ಪರಿಸ್ಥಿತಿಗಳು ಸ್ವಲ್ಪ ನಾವನ್ನ ಬೇಸಿದೆಯಲ್ಲ ಅಲ್ಲಿ ಪರಿಸ್ಥಿತಿಗಳು ಅಂತ ಪರಿಸ್ಥಿತಿಗಳು ಅದನ್ನ ಅವರೆಲ್ಲ ಕಣ್ಣಾರ ನೋಡಿದಾರಲ್ಲ, ಅದನ್ನ ನೋಡ್ಕೇಳಿಂದ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ತಿಳ್ಕೊಂಡು ಅದನ್ನ. ಆಮೇಲೆ ಹೆರಿಗೆ ಸಂದರ್ಭದಲ್ಲಿ ತಾಯಿಗೆ ಸಾಯ್ತಾಳ, ಮಗುವಿಗೆ ಸಾಯ್ತಾಳ, ಸರಿಯಾದ ಚಿಕಿತ್ಸೆ ಇರೋದಕ್ಕಾಗಿ ಅಥವಾ ಸರಿಯಾಗಿ ಆಹಾರ ಪೌಷ್ಟಿಕಾರದ ಕೊರತೆಯಿಂದಾಗಿರ್ಬೋದು, ಇದು ಆಗಬಾರದು ಅಂತ ತಿಳ್ಕೊಂಡು ಅವ್ರ ಮನನೊಂದಿಕೆಯಿಂದ ಇದನ್ನ ಅವ್ರು ಮಾಡಿದ್ರು. ಈ ಬುಕ್ಸ್ಗಳು ಏನಂತ ಬಡ ವಿದ್ಯಾರ್ಥಿಗಳು ಕೊಡ್ತಕ್ಕಂಥದ್ದು ಹತ್ರ ಅಂದ್ರೆ 2200 ತನಕ ಈ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಬುಕ್ಸ್ ಮತ್ತು ಜಮಡ್ ಬಾಕ್ಸ್ 20-25 ಸಾವಿರ ತನ ಕೊಟ್ಟಿದ್ದೀವಿ. ಅಂದ್ರೆ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಇದು ಸುಮ್ಮನೆ ನಾವು ಕಾಟಾಚಾರಕ್ಕಲ್ಲ, ನಮ್ಮ ಜೊತೆಗೆ ಸ್ಪಂದನೆ. ನಾನು ಮೊದಲೇ ಹೇಳಿದೆಲ್ಲ, ನಾವು ನಿಮ್ಮ ನೋವಿನ ಜೊತೆಗೆ ಸ್ಪಂದನೆ ಮಾಡ್ತೀವಿ ಅಂತ ಹೇಳಿ ನಾನು ಮಾತಾಡಿದಾಗ ನಿಮ್ಗೆ ಹೇಳಿದ್ದೀನಿ. ನಿಮ್ಮ ನೋವಿಗೆ ನಿಮ್ಮ ಕಷ್ಟ ನಾವು ಸ್ಪಂದನೆ ಮಾಡ್ತಾ ಇದ್ದೇವೆ. ಭಾಳ ಇಲ್ಲ, ನಮ್ಮ ಕಡೆ ಸಾಧ್ಯ ಇಲ್ಲ, ನಾವು ತಂದಿಲ್ಲ ನಿಮ್ಗೆ ಅರಮನೆ ತಂದು ಕೊಡಕ್ಕೆ ಆಗಂಗಿಲ್ಲ ಅಲ್ವಾ. ಅದಕ್ಕೋಸ್ಕರ ನಮ್ಮ ಕಡೆ ಏನು ಸಾಧ್ಯ ಆಗ್ತದಲ್ಲ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ರಾಜ್ಯ ಸಂಚಾಲಕರು. ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಾರ್ಯಕರ್ತರು ಎಲ್ಲಿ ಹತಾಶ ಆಗಬಾರ್ದು, ಹಿಂಗಾಯ್ತಲ್ಲ ಅಂತ ಆಗ್ಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಹೇಳ್ಬೇಕಂದ್ರೆ ಅವ್ರು 4 ಮಕ್ಕಳು ಸಾಯ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೊಂದು ಮಕ್ಕಳಿಗೆ ಅರಿವಿ ತರ್ಲಾಕ ದುಡ್ಡು ಇಲ್ಲ ಅದನ್ನೆಲ್ಲ ಕೇಳಿದ್ರಿ, ಅದನ್ನ ಯಾಕೆ ಹೇಳ್ಬಾರ್ದು ರಿಪೀಟ್ ಆಗ್ಬಾರ್ದು ಅಂತ ಹೇಳಿ ಅವ್ರ ಮಕ್ಕಳಿಗೆ ಮಕ್ಕಳ ಅರಿವಿ ತರಲಿಕ್ಕೆ, ಅದರ ಮಕ್ಕಳ ಅರಿವಿ ಅಂತಾರೆ ಬಿಳಿ ಅರಿವಿಗೆ, ಆ ಅರಿವಿ ತರ್ಲಕ್ಕೆ ದುಡ್ಡು ಇರಲಾರ ಪರಿಸ್ಥಿತಿ ಒಳಗ ರಮಾತಾಯಿ ತನ್ನ ಸೀರಿಯನ್ ಹಳದ ಕೆರೆಯಿಂದ ಮಕ್ಕಳ ಅರಿವಿ ಮಾಡಿಕಂದ ಮಣ್ಣು ಮಾಡಿದಂತ ಇತಿಹಾಸ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ದೀವಿ. ಅಂತ ನಮ್ಮವ್ರು ಯಾರಿಗೆ ಆಗಬಾರ್ದು ಅಂತ ತಿಳ್ಕೊಂಡ್ಕೊಂಡು ಒಂದು ಒಳ್ಳೆ ವಿಚಾರ ತಗೊಂಡ್ಕೊಂಡು ಈ ಕಾನ್ಸೆಪ್ಟ್ ಇಟ್ಕೊಂಡ್ಕೊಂಡು ನಮ್ಮ ರಾಜ್ಯ ಸಂಚಾಲಕರು ಪರಿಹಾರ ಕೊಡ್ತಕ್ಕಂಥ ಅದು ಈಗಲೂ ಕೂಡ ನಡೆದಿದೆ. ಅದನ್ನ ಸ್ವಲ್ಪ ಮತ್ತೆ ಮಾಡಿಫೈ ಮಾಡ್ತಾ ಇದ್ದೀವಿ, ಮತ್ತೆ ಬೇರೆ ಬೇರೆ ಒಂದು ಆಂಗಲ್ದಾಗ ಮತ್ತೆ ಏನ್ ಮಾಡಕ್ ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಆ ಕಾರ್ಯಕರ್ತರ ಹತಾಶ ಆಗ್ಬಿಡೋದು, ಯಾಕಂದ್ರೆ ನಾವು ಬಾ ಅಂದ ತಕ್ಷಣ ಯಾರು ಬರ್ದಿರಿಗಲ್ಲ, ಸಂಜು ಕರೆದ ತಕ್ಷಣ ನೀವೆಲ್ಲ ಬಂದಿರಿಗಲ್ಲ, ಎಲ್ಲರಿಗೂ ಯಾರ್ಯಾವ್ದೋ ಇನ್ನೊಂದು ಕೆಲಸ ಇದೆ, ಇವತ್ತು ಸೋಮವಾರ ಬೇರೆ ಆಫೀಸ್ ಕೆಲಸ ಇರ್ತದ, ಮತ್ತೆ ಬೇರೆ ಬೇರೆ ಕೆಲಸ ಇರ್ತದ, ಎಲ್ಲ ಬಿಟ್ಟು ನೀವೆಲ್ಲ ಬಂದಿರ್ತೀರಿ. ಅಂದ್ರೆ ಬಂದಿರೋದ ನಿಮಗೂ ನಾವು ಸ್ಪಂದನೆ ಮಾಡ್ಬೇಕಲ್ಲ. ಈ ರೀತಿ ನಾವು ಸ್ಪಂದನೆಗಳನ್ನ ಕಾರ್ಯಕರ್ತರಿಗೆ ಮಾಡಕ್ಕಿದ್ದೀವಿ. ಅದಕ್ಕೆ ಬಂಧುಗಳೇ, ದಯವಿಟ್ಟು ಈ ಸಂಘಟನೆಯನ್ನ ಇಡೀ ರಾಜ್ಯ ಮಟ್ಟದಲ್ಲಿ ಇವತ್ತಿನ ದಿವಸ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಭೀಮ ಮಾರ್ಗ ತನ್ನದೇ ಆದಂತಹ ಒಂದು ಇತಿಹಾಸ ನಿರ್ಮಾಣ ಮಾಡ್ತಾ ಇದೆ. 28 ಜಿಲ್ಲೆಗಳಲ್ಲಿ ಇವತ್ತೆಲ್ಲ ನಡೀತಾ ಇದೆ. ಇನ್ನು ಉಳಿದ್ರು ಬಾಕಿ ಜಿಲ್ಲೆಗಳನ್ನ ಟಚ್ಲಾಗಿದ್ದೀವಿ. ಅದನ್ನು ಕೂಡ ಮಾಡಿ ಇಡೀ ರಾಜ್ಯ ತುಂಬೆಲ್ಲ ಒಂದು ಭೀಮ ಮಾರ್ಗದ ಒಂದು ಛಾಪನ್ನು ಮೂಡಿಸ್ತೀವಿ. ಇದಾದ ನಂತರ ಎಲ್ಲಾ ಜಿಲ್ಲಾ ಪ್ರವಾಸ ಆದ ನಂತರ ಒಂದು ರಾಜ್ಯದಲ್ಲಿ ಇವತ್ತೇನು SCPT ದುಡ್ಡು ಆಗಿರ್ಬೋದು, ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸಿಗ್ತಕ್ಕಂಥದ್ದಾಗಿರ್ಬೋದು, ಆದಿಜಾಂಬ ಅಭಿವೃದ್ಧಿ ನಿಗಮ ಸಿಗ್ತಕ್ಕಂಥ ದುಡ್ಡು ಆಗಿರ್ಬೋದು, ಸರ್ಕಾರ ಏನು ಗ್ಯಾರಂಟಿ ಯೋಜನೆ ಕೊಡಿಸಿದಲ್ಲ ಅದನ್ನು ಕೂಡ ಅದ್ರ ವಿರುದ್ಧನೂ ಆಗ್ಬೋದು. ಇನ್ನು ಅನೇಕ ಸಮಸ್ಯೆಗಳು, ಹಾಸ್ಟೆಲ್ ಸಮಸ್ಯೆಗಳಾಗಿರ್ಬೋದು, ಅನೇಕ ಸಮಸ್ಯೆಗಳನ್ನ ಒಂದು ಪಟ್ಟಿ ಮಾಡ್ಕೊಂಡಿದ್ದರಿಂದ ಅವೆಲ್ಲ ಪಟ್ಟಿಗಳನ್ನು ತೆಗೆದುಕೊಂಡು ಸರ್ಕಾರದ ವಿರುದ್ಧ ಒಂದು ಹೋರಾಟ ಕೂಡ ನಾವು ತೀರ್ಮಾನ ಮಾಡಿದ್ವಿ. ಮುಂಬರುವ ದಿನಮಾನಗಳಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಅದಾಗ್ತದೆ. ಅದು ದಾವಣಗೆರೆ ಜಿಲ್ಲೆಯಿಂದಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜು ಅವರ ನೇತೃತ್ವದಲ್ಲಿ ಕರ್ಕೊಂಡು ಬರಬೇಕು, ಬಂದ ಕೆಲಸ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲ ಅದಕ್ಕೆಲ್ಲ ಸನ್ನದ್ಧರಾಗಬೇಕಂತ ಹೇಳೋದ್ರ ಜೊತೆಗೆ ನಾನು ಬಹಳ ಮಾತಾಡಿ ಇರಲಿ. ಯಾಕೆಂತಂದ್ರೆ ಬೀದರ್ ಜಿಲ್ಲೆಗೆ ಆಗಮಿಸಿದಂತ ನಮ್ಮ ವೆಂಕಟೇಶ್ ಅಣ್ಣವರಿಗೆ ನಾವು ತುಂಬಾ ಧನ್ಯವಾದ ಹೇಳ್ತೇವೆ. ನಾವು ನಮ್ದು ಡಾಕ್ಟರ್ ಈರಣ್ಣ ಅಣ್ಣವರಿಗೆ ನಾವು ತುಂಬಾ ಧನ್ಯವಾದ ಹೇಳ್ತೇವೆ. ನಮ್ದು ಸಂಜು ಕಾಂಬ್ಳೆ ಅವರಿಗೆ ಅಣ್ಣವರಿಗೆ ಕೂಡ ನಾವು ತುಂಬಾ ಧನ್ಯವಾದ ಹೇಳ್ತೇವೆ. ಯಾಕಂದ್ರೆ ಥೋಡೆ ಜನ ನಮಗೆ ಅಸ್ತವ್ಯಸ್ತ ಆಗಿದೆ. ಸಾರಿ ಅಣ್ಣವರಿಗೆ ಇದು ಮಾಡಿ ಸಾರಿ ಕೇಳ್ತೇವೆ ನಾವು. ಅದು ಮೊದಲೇ ಮಾಡಿರ್ತೀವಿ, ಶಾಲದು ಹೋಗುದು ಕೂಡ ಮಾಡಿ ಆಮೇಲೆ ಇದು ಮಾಡೋದು ಇದು ಮಾಡ್ತೇವೆ. ಅಶೋಕ್ ಬರು ಅವತಾರ ಮೇಲೋ ರಾಜು
ಅದೇ ರೀತಿ ಅಧ್ಯಕ್ಷರಾಗಿರುವ ಹಾಂ